ಇನ್ನು ದಿಲೀಪ್ ರಾಜ್ ಅವರಿಗೆ ಮೊನ್ನೆ ತಾನೇ ತೀರಿ ಹೋದರು. ಇದೊಂದು ಚಿತ್ರರಂಗಕ್ಕೆ ಇದೇ ನುಂಗಲಾರದ ತುತ್ತಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬರು ಅದೇ ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಿದ್ದಂಥ ನಟಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು ನಿಜಕ್ಕೂ ಇದೊಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಈಗ ದಿಲೀಪ್ ರಾಜ್ ಅವರು ನಿಭಾಯಿಸ್ತಾ ಇದ್ದರು. ಇನ್ನು ಈ ಸೀರಿಯಲ್ನಲ್ಲೇ ಕೂಡ ಅಭಿನಯಿಸಿ ಮತ್ತು ನೀನಾದೀನ ಸೀರಿಯಲ್ನಲ್ಲೂ ಕೂಡ ಅಭಿನಯ ಮಾಡ್ತಿದ್ದಂಥ ಅತಿ ದೊಡ್ಡ ನಟಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಇವರು ಬೇರೆ ಯಾರೂ ಅಲ್ಲ, ನಂದಿನಿ ಅವರು. ಇನ್ನು ನಂದಿನಿ ಅವರು ಇದೀಗ ವಿಧಿವಶರಾಗಿರುವಂಥ ನಟಿ ಅಂತಲೂ ಕೂಡ ಹೇಳ್ಬೋದು. ನಂದಿನಿಯವರು ಸಿನಿಮಾ ರಂಗದಲ್ಲಿ ತಮ್ಮದೇ ರೀತಿ ಛಾಪನ್ನು ಮೂಡಿಸಬೇಕು ಅಂತ ಕನಸುಗಳನ್ನು ಇಟ್ಕೊಂಡಂಥವರು ನೀನಾದಿನ ಸೀರಿಯಲ್ನಲ್ಲೂ ಪ್ರಮುಖವಾದ ಎರಡನೇ ನಾಯಕಿಯ ಪಾತ್ರವನ್ನು ಕೂಡ ನಿಭಾಯಿಸಿದ್ರು. ಮತ್ತು ಇದೇ ಸೀರಿಯಲ್ನಲ್ಲಿ ಈ ನಟಿಯಾಗಿ ಕೂಡ ಇವರು ಕಾಣಿಸ್ಕೊಂಡಿದ್ದರು. ಮತ್ತು ಹಿಟ್ಲರ್ ಕಲ್ಯಾಣದಲ್ಲಿ ಕೂಡ ಒಂದು ಸಹ ನಟಿ ಪಾತ್ರದಲ್ಲಿ ಕೂಡ ಅಭಿನಯ ಮಾಡಿದಂಥ ಈ ನಟಿ ಇದೀಗ ನಿಧನರಾಗಿರುವಂಥದ್ದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಮೊನ್ನೆ ತಾನೇ ದಿಲೀಪ್ ರಾಜ್ ಈಗ ನಂದಿನಿಯವರು ಕೂಡ ಬೆಳಗಿನ ಜಾವದಲ್ಲಿ 4:30 ಸುಮಾರಿನಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು.